ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ದಿನದ ಕಿರು ಪರಿಚಯಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಸಮಾಚಾರ ಅಂದರೆ, ನಾನು ಸೋಲೋ ಟ್ರಾವೆಲ್ ಮಾಡಿ ತುಂಬ ತಿಂಗಳಾಗಿದೆ. ಸೊ ಥಾಟ್ ವೈ ಡೋಂಟ್ ಐ ಟ್ರೈ ಟುಡೇ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಆಫೀಸಿಗೆ ಚಕ್ಕರ್ ಹಾಕಿ ಹೋಗ್ತಾ ಇರೋದು. ಸೊ ಸದ್ಯಕ್ಕೆ ಪ್ಲ್ಯಾನ್ ಇರೋದು ಅರ್ಲಿ ಮಾರ್ನಿಂಗ್ ಬಿಟ್ಟು ಪ್ರಾಬ್ಲಿ ಬೈ ಲೇಟ್ ನೈಟ್ ಐ ಕ್ಯಾನ್ ಕಮ್ ಬ್ಯಾಕ್ ಹೋಮ್ ಅಂತ. ಸೊ ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ ನೀವು ರೆಡಿನಾ? ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ತೀರ್ಥ ಸೇವನೆ ಮಾಡಿ ನಾನು ಹೊರಟಿದ್ದೆ ಮೆಜೆಸ್ಟಿಕ್ ಕಡೆಗೆ. ಅಪ್ಪನ ಕೈಲಿ ಡ್ರಾಪ್ ಹಾಕ್ಸ್ಕೊಂಡು BMTC ಬಸ್ ಎತ್ತಿದೆ. ಬಿಟ್ಟಾಗ ಕತ್ಲೆ ಆಗಿತ್ತು. ಮೆಜೆಸ್ಟಿಕ್ ರೀಚ್ ಆಗೋಷ್ಟರಲ್ಲಿ ಬೆಳಕಾಗಿ ಹೋಗಿತ್ತು. ಸೊ ಈಗ ಮೆಜೆಸ್ಟಿಕ್ಕಿಂದ ನಮ್ಮ KSRTC ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ನನ್ನ ಪುಣ್ಯಕ್ಕೆ ನಾನು ಹೋದಾಗ ಒಂದೂ ಬಸ್ ಇರಲಿಲ್ಲ. ಸೊ ಅಲ್ಲಿ ಇಲ್ಲಿ ಸುತ್ತಾಡಿ ಇವ್ರನ್ನ ವಿಚಾರಿಸ್ಕೊಳ್ಳೋಷ್ಟರಲ್ಲಿ 7 ಗಂಟೆ ಆಗೋಗಿತ್ತು. ಸೊ ಹೇಗಿದ್ರು 7 ಗಂಟೆ ಆಗಿದೆಯಲ್ಲ ಅಂತ ತಿಂಡಿ ತಿನ್ನೋಕೆ ಹೊರಟೆ. ತಿಂಡಿ ಮುಗಿಸ್ಕೊಂಡು ಬಂದು ನೋಡಿದಾಗ ಬಸ್ ಕಾದಿತ್ತು. ಇದೇ ನಾನು ಇವತ್ತು ಹೋಗೋ ಬಸ್ಸು. ವೀಕ್ ಡೇ ಅಂತ ಬಸ್ ಏನೂ ಖಾಲಿ ಇರಲಿಲ್ಲ. ಸೊ ನಾವು ಮೆಜೆಸ್ಟಿಕ್ ಬಿಟ್ಟಾಗ 7:15. ಮನೆಯಿಂದ ಹೊರಡಬೇಕಾದ್ರೆ ಅರ್ಜೆಂಟಲ್ಲಿ ಏರ್ಪೋರ್ಟ್ಸ್ ತರದೇ ಮರ್ತೋದೆ. ಸೊ ಇಟ್ ವಾಸ್ ನಾಟ್ ಸೋ ಪ್ಲೆಸೆಂಟ್ ಟ್ರಾವೆಲ್. ಸೊ ಹೋಗ್ತಾ ನೆಲಮಂಗಲ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 9 ಗಂಟೆ ಆಗಿತ್ತು. ಸೊ ತಿಂಡಿಗೆ ನಿಲ್ಲಿಸಿದ್ರು. ತಿಂಡಿ ಮುಗಿಸ್ಕೊಂಡು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಹೋಗ್ತಾ ಆಲ್ಮೋಸ್ಟ್ ಹಾಸನ್ ರೀಚ್ ಆಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಸೊ ಇದು ನಮ್ಮ ಹಾಸನ್ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಬಿಟ್ಟು ನಾನು ಹೋಗಬೇಕಾಗಿರೋ ನಿಯರೆಸ್ಟ್ ಡೆಸ್ಟಿನೇಷನ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 1:15 ಆಗೇ ಹೋಗಿತ್ತು. ಸೊ ನನ್ನ ಪ್ರಯಾಣ ಈ ಬಸ್ಸಲ್ಲಿ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿಂದ ಇನ್ನೂ ಒಂದು 30-35 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಗಿರೋದು 2 ಬಸ್ಸು, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಇಲ್ಲಿಂದ ಆಲ್ಮೋಸ್ಟ್ ಬೈಕ್ ರೆಂಟಲ್ಲಿ 10 ನಿಮಿಷ ಇದೆ ಬೈ ವಾಕ್. ಆ್ಯಂಡ್ ಸಕಲೇಶ್ಪುರ ಅಂತೂ ಮುಕ್ಕಳಾರೆ ಬಿಸಿಲು. ಬೇರೆ ಆಪ್ಷನ್ ಇಲ್ಲದೆ ಐ ಹ್ಯಾಡ್ ಟು ಟೇಕ್ ಬೈಕ್ ರೆಂಟಲ್. ಸೊ ಎಲ್ಲ ಪ್ರೊಸೀಜರ್ಸ್ ಮುಗಿಸಿ ಕೊನೆಗೂ ಬೈಕ್ ರೆಂಟಲ್ ತೊಗೊಂಡು ನಾನು ಹೋಗ್ಬೇಕಾದ್ರೆ ಡೆಸ್ಟಿನೇಷನ್ ಕಡೆ ಹೊರಟೆ. ಆ್ಯಕ್ಚುಲಿ ಏನು ಗೊತ್ತಾ, ವೀಕ್ ಡೇಸಲ್ಲಿ ಬಂಕ್ ಮಾಡಿ ಬ್ಯಾಂಗ್ಳೂರಿಂದ ಆಚೆ ಕಡೆ ಟ್ರಿಪ್ ಬರುತ್ತಿದೆಯಲ್ಲ, ಅದ್ರ ಮಜಾನೇ ಬೇರೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಫೀಲ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮಂಥ 90s ಕಿಟ್ಗಳಿಗೆ ಈ ಕೆಂಪು ಡಬ್ಬ ನೀವೆಲ್ಲಾದರೂ ಕಂಡ್ರೂ ಸಾಕು, ಅದೇನೋ ಒಂಥರ ಖುಷಿ. ಸಕಲೇಶ್ಪುರ ನನಗೇನು ಹೊಸ್ತಲ್ಲ. ಇವತ್ತು ಫಾರ್ ಅ ಚೇಂಜ್ ಇಟ್ ಇಸ್ ಅ ಸೋಲೋ ಟ್ರಾವೆಲ್. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಕಮ್ ಹೋಗ್ಬೇಕಾಗಿರೋದು ಈ ದಾರಿ. ಸೊ ಬನ್ನಿ ಹೋಗೋಣ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿ ಸ್ವಲ್ಪ ಹೊತ್ತು ಆರಾಮ ಮಾಡಿಕೊಂಡು ಊಟ ಮಾಡಿ ಮತ್ತೆ ಹೊರಟೆ. ಎಲ್ಲನೂ ಮಾತಾಡ್ಸ್ಕೊಂಡಿದ್ದಾಯಿತು, ಬಂದಿದ್ದು ಕೆಲಸ ಮುಗೀತು. ವಾಪಸ್ ಈಗ ಬೆಂಗಳೂರು ಹೋಗೋ ಟೈಮು. ಸೊ ಈಗ ಟೈಮ್ ಸುಮಾರು ಒಂದು 4 ಗಂಟೆ ಇರ್ಬೋದು. ಇಲ್ಲಿಂದ ಸಕಲೇಶ್ಪುರ ಹೋಗಿ ಮತ್ತು ಸಕಲೇಶ್ಪುರದಿಂದ ಬೆಂಗಳೂರು ಬಸ್ ಹಿಡಿಬೇಕು. ಬೆಂಗಳೂರು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿಂದ ಅಂತೂ ಸಕಲೇಶ್ಪುರ ಆಲ್ಮೋಸ್ಟ್ ಲೈಕ್ 30-40 ಮಿನಿಟ್ಸ್ ಇದೆ. ಬನ್ನಿ, ಲೆಟ್ಸ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಂತೂ ಇಂತೂ ಸಕಲೇಶ್ಪುರ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಬಸ್ ಸ್ಟಾಪಲ್ಲಂತೂ ಫುಲ್ಲು ಜನ ಇದ್ದರು. ಸಿನ್ಸ್ ಇಟ್ ಈಸ್ ಈವ್ನಿಂಗ್, ಎವ್ರಿಬಡಿ ವೇರ್ ರಶಿಂಗ್ ಹೋಮ್. ಬಸ್ಸೇ ಸಿಗಲಿಲ್ಲ. ತುಂಬ ಹೊತ್ತು ಕಾದು ಕೊನೆಗೆ ಒಂದು ಬಸ್ ಸಿಕ್ತು. ನಾನು ಸಕಲೇಶ್ಪುರ ಬಿಟ್ಟಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 5:30. ಸೊ ರೀಚಿಂಗ್ ಟೈಮ್, ಬ್ಯಾಂಗ್ಳೂರು ರೀಚಿಂಗ್ ಟೈಮ್ ಅಂತೂ ಗೊತ್ತಿರಲಿಲ್ಲ. ಮ್ಯಾಪಲ್ಲಿ 8:51 ತೋರಿಸ್ತಾ ಇತ್ತು. ಹಾಗೆ ಬರ್ತಾ ಫೈನಲಿ ಚನ್ನಪಟ್ಟಣ ರೀಚ್ ಆದ್ವಿ. ಚನ್ನಪಟ್ಟಣವರೆಗೂ ಬಸ್ ಅಂತೂ ಫುಲ್ ಕ್ರೌಡ್ ಇತ್ತು. ಅದಾದಮೇಲೆ ಫುಲ್ ಬಸ್ ಖಾಲಿಯಾಗಿತ್ತು. ಸೊ ಚನ್ನಪಟ್ಟಣ ಬಿಟ್ಟು ನಿಯರೆಸ್ಟ್ ಟೋಲ್ ರೀಚ್ ಆದ್ವಿ. ಆಗಿದೆ ಊಟದ ಟೈಮ್ ಆಗಿತ್ತು. ಸೊ ಬಸ್ ಊಟಕ್ಕೆ ನಿಲ್ಲಿಸಿದ್ರು. ಶಿಸ್ತಾಗಿ ಊಟ ಮಾಡಿಕೊಂಡು ಒಂದು ಕಾಫಿ ಕುಡ್ಕೊಂಡು ಮತ್ತೆ ಐ ಲೆಫ್ಟ್ ಟು ಬ್ಯಾಂಗ್ಳೂರ್. ರೀಚ್ ಆಗ್ತಾ ಇಟ್ ವಾಸ್ ಆಲ್ಮೋಸ್ಟ್ 9 ಗಂಟೆ. ಬ್ಯಾಂಗ್ಳೂರು ರೀಚ್ ಆಗೋದೇನು ಕಷ್ಟ ಅನ್ನಿಸ್ಲಿಲ್ಲ. ಬಟ್ ಬ್ಯಾಂಗ್ಳೂರಿಂದ ಮೆಜೆಸ್ಟಿಕ್ ಬರೋದಿತ್ತಲ್ಲ, ಸೋ ಮಚ್ ಆಫ್ ಟ್ರಾಫಿಕ್. ಸೊ ಇದೇ ನಾನು ಬಂದಿದ್ದ ಬಸ್ಸು. ಬಟ್ ಸಿನ್ಸ್ ಟೈಮ್ ಆಗಿರೋದ್ರಿಂದ ಈಗ ನಾನು BMTC ಕಡೆ ಓಡಬೇಕಾಗತ್ತೆ. ಪ್ಲ್ಯಾಟ್ಫಾರ್ಮಿಗೆ ಬಂದು ನೋಡ್ತೀನಿ, ಒಂದು ಬಸ್ ಇಲ್ಲ. ಇಟ್ ವಾಸ್ ಆಲ್ರೆಡಿ 10:30. ಸೊ ಐ ಡಿಂಟ್ ನೋ ವಾಟ್ ಟು ಡು, ಬಟ್ ಗಾಡ್ಸ್ ಗ್ರೇಸ್ ಕೊನೆ ಬಸ್ ಸಿಕ್ತು. ಅದನ್ನ ಹಿಡ್ಕೊಂಡು ಮನೆಗೆ ಬಂದೆ. ಅಪ್ಪ ಬಂದಿದ್ದರು, ಪಿಕ್ ಮಾಡಿ ಫೈನಲಿ ಐ ಕೇಮ್ ಹೋಮ್. ಹಲೋ, ಹೈ ಅಗೇನ್. ಸೊ ಹಿಯರ್ ಐ ಆಮ್ ಬ್ಯಾಕ್ ಹೋಮ್. ಈಗ ಸಮಯ ಆಲ್ಮೋಸ್ಟ್ ಲೈಕ್ 11:30 ಆಗಿರ್ಬೋದು. ಆ್ಯಂಡ್ ವೆನ್ ಐ ಲೆಫ್ಟ್ ಮೈ ಹೋಮ್ ಅರ್ಲಿ ಮಾರ್ನಿಂಗ್ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್
5:15 something. So altogether it was a good experience while coming back from Sakleshpur. So literally ಆ ಬಸ್ಸಲ್ಲಿ ನನಗೆ ಒಂದು ಕಾಲು ಸೀಟ್ ಬೇಕಿತ್ತು ಟು ಜಸ್ಟ್ ಸಿಟ್, ನಾಟ್ ಕಂಫರ್ಟಬ್ಲಿ ಬಟ್ ಜಸ್ಟ್ ಟು. ಬಟ್ ಯಾ, ಅನ್ಕೊಂಡ ಟೈಮಿಂಗ್ಸ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಬಟ್ ಐವ್ ಟ್ರಾವೆಲ್ಡ್ ಬ್ಯಾಕ್ ಇನ್ ಅ ಡೇ. ಸೊ ಟೈರ್ಡ್, ಐ ನೋ ಐ ಲುಕ್ ಟಯರ್ಡ್. ಸೊ ಹೋಪ್ ಯು ಹ್ಯಾವ್ ಎಂಜಾಯ್ಡ್. ಐ ಹ್ಯಾವ್ ಎಂಜಾಯ್ಡ್. ಮತ್ತೆ ಸಿಗೋಣ, ಮತ್ತೆ ಮುಂದೊಂದು ಒಂದು ಕಿರು ಪರಿಚಯದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.